ನಮಸ್ಕಾರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜನ್. ಈಗಟನ್ ರೆಸಾರ್ಟ್ ನಲ್ಲಿ ಡಿಶುಮ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಶಾಸಕ ಆನಂದ್ ಸಿಂಗ್ ಹಾಗೆ ಕಂಪ್ಲಿ ಗಣೇಶ್ ಗಲಾಟೆಯ ದೃಶ್ಯ ಇದು ನ್ಯೂಸ್ 18ಗೆ ಸಿಕ್ಕಿದೆ. ಬಳ್ಳಾರಿ ನಾಯಕರ ಬಡಿದಾಟದ ದೃಶ್ಯ ಈ ಸಂದರ್ಭದಲ್ಲಿ ನೀವು ಗಮನಿಸಬಹುದು. ಆನಂದ್ ಸಿಂಗ್ ಅವರೇ ಮೊದಲಿಗೆ ಈ ಒಂದು ಗಲಾಟೆಯನ್ನ ಆರಂಭ ಮಾಡಿದ್ರು. ಅಣ್ಣ ಬೇಡಣ್ಣ ಇದು ತಪ್ಪು ಅಂತಿದ್ರು. ಆ ಸಂದರ್ಭದಲ್ಲಿ ಕಂಪ್ಲಿ ಗಣೇಶ್ ನೀನು ಹೊಡಿತೀಯಾ ಅಂತ ಹೇಳಿ ಆನಂದ್ ಸಿಂಗ್ ಕೊರಳ ಪಟ್ಟಿಯನ್ನ ಹಿಡಿದು ಗಲಾಟೆಯನ್ನ ಮಾಡುವಂತಹ ಶಾಸಕರ ಮಾರಾಮಾರಿ ವಿಡಿಯೋ ಈಗಾಗಲೇ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಶಾಸಕರ ನಡುವೆ ಗಲಾಟೆ ನಡೆದಿದ್ದು ಒಂದು ಹೆಣ್ಣಿಗಾಗಿ. ಹೆಣ್ಣಿನ ವಿಷಯದಲ್ಲಿ ಶಾಸಕರಿಬ್ಬರ ಮಾರಾಮಾರಿ ನಡೆದಿದ್ದು ಅವಳನ್ನ ನೀನ್ ನೋಡಿದ್ಯಾ ಅನ್ನುವಂತಹ ಆವಾಜನ್ನ ಕೂಡ ಆನಂದ್ ಸಿಂಗ್ ಆ ಸಂದರ್ಭದಲ್ಲಿ ಹಾಕ್ತಾರೆ. ನೀನು ಹೊಡಿತೀಯಾ ಇದು ತಪ್ಪು, ಅವನು ಸರಿ ತಪ್ಪು, ನೀನು ಹೊಡಿತೀಯಾ ಇದು ತಪ್ಪು, ಅವನು ಸರಿ ತಪ್ಪು, ನೀನು ಹೊಡಿತೀಯಾ ಇದು ತಪ್ಪು, ಅವನು ಸರಿ ತಪ್ಪು, ನೀನು ಹೊಡಿತೀಯಾ. ಈ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿಯಲ್ಲಿ ಗಣೇಶ್ ಅವರ ಕೊರಳ ಪಟ್ಟಿಯನ್ನ ಹಿಡಿದು ಗಲಾಟೆ ಆರಂಭ ಮಾಡಿದ್ದು ಆನಂದ್ ಸಿಂಗ್ ಅನ್ನುವ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನ ನಾವು ನೋಡಬಹುದು. ಆ ರೀತಿಯಾದಂತಹ ಒಂದು 5 ಸೆಕೆಂಡ್ ನ ವಿಡಿಯೋವನ್ನ ಇವತ್ತು ಕೋರ್ಟ್ಗೆ ನೀಡಲಾಗಿದೆ. ಒಂದ್ ಕಡೆ ಈಗಾಗಲೇ ಹೇಳ್ತಾರೆ ಇದು ತಪ್ಪು ಅನ್ನುವಂತಹ ಹೇಳಿಕೆಯನ್ನ ಆ ಸಂದರ್ಭದಲ್ಲಿ ಗಣೇಶ್ ಕೊಡ್ತಾ ಇದ್ರೆ, ನೀನು ನೋಡಿದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ನೀನು ಹೋಗ್ತೀಯಾ ಅವಳ ಜೊತೆ ಅನ್ನುವಂತಹ ಪ್ರಶ್ನೆಯನ್ನ ಆನಂದ್ ಸಿಂಗ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಭೀಮಾ ನಾಯ್ಕ್ ಬಿಡಣ್ಣ ಅನ್ನುವಂತಹ ಮಾತನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇವೆಲ್ಲವೂ ನಡೆದಿದ್ದು ಒಂದು ಹೆಣ್ಣಿನ ವಿಚಾರವಾಗಿ ಗಲಾಟೆ ನಡೆದಿದೆ ಅನ್ನೋದು ಈ ಒಂದು ವಿಡಿಯೋದಿಂದ ಗೊತ್ತಾಗ್ತಾ ಇದೆ. ನೀನು ಹೊಡಿತೀಯಾ ಇದು ತಪ್ಪು, ಅವನು ಸರಿ ತಪ್ಪು, 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 ನೀನು ಹೊಡಿತೀಯಾ ಇದು ತಪ್ಪು, ಅವನು. ಆನಂದ್ ಸಿಂಗ್ಗೂ ಗಣೇಶ್ಗೂ ದ್ವೇಷ ಇರಲಿಲ್ಲ. ಆನಂದ್ ಸಿಂಗ್ ಮತ್ತು ಗಣೇಶ್ ಗಲಾಟೆಗೆ ಕಾರಣನೇ ಬೇರೆ ಇದೆ. ಹಾಗಾದ್ರೆ ಆ ಕಾರಣ ಏನು? ಆನಂದ್ ಸಿಂಗ್ ಮತ್ತು ಗಣೇಶ್ಗೂ ಗಲಾಟೆ ಇರ್ಲಿಲ್ಲ ಅನ್ನೋದಾದ್ರೆ ಗಲಾಟೆಯನ್ನ ಹಚ್ಚಿದ್ಯಾರು, ಗಲಾಟೆಗೆ ಕಾರಣವಾದವರು ಯಾರು ಅಂತ ನೋಡ್ತಾ ಹೋದ್ರೆ ಸಿಗುವಂತಹ ಆನ್ಸರ್ ಹಗರಿ ಬೊಮ್ಮನಹಳ್ಳಿ ಶಾಸಕನಿಗಾಗಿ ನಡೀತಂತೆ ಗಲಾಟೆ. ಭೀಮಾ ನಾಯ್ಕ್ ಆನಂದ್ ಸಿಂಗ್ ನಡುವೆ ಕಿತ್ತಾಟ ಕೂಡ ನಡೆದಿತ್ತು. ಆ ಕಿತ್ತಾಟವನ್ನ ಬಿಡಿಸೋದಿಕ್ಕೆ ಹೋದಾಗ ಈ ಒಂದು ಗಲಾಟೆ ನಡೆದಿದೆ. ನೂಕಾಟ ತಳ್ಳಾಟ ನಡುವೆ ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ಗೆ ಗಾಯ ಆಗಿದೆ. ಇದು ನಾನು ಬೇಕಂತ ಮಾಡಿದ್ದಲ್ಲ. ಇವತ್ತು ಯಾವುದೋ ಒಂದು ವಿಷಯ ಭೀಮಾ ನಾಯಕ್ ಮತ್ತು ಆನಂದ್ ಸಿಂಗ್ ಅವರು ಅದನ್ನ ಇಬ್ಬರನ್ನ ಹೊಂದಾಣಿಕೆ ಮಾಡಕ್ ಹೋಗಿ ಕೆಲವು ಘಟನೆಗಳು ತಪ್ಪಾಗಿದೆ. ಅಂದ್ರೆ ನಾನೇನು ಇದಂತಲ್ಲ, ಅವರಿಗೆ ಅಲ್ಲಿ ನಡೆದಂಥ ವಿಷಯ ಅವ್ರಿಗೆ ನೋವಾಗಿದ್ರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ನಾನು ಬೇಕಂತ. ಇದು ಕಂಪ್ಲಿ ಶಾಸಕ ಗಣೇಶ್ ಮಾತಾದ್ರೆ ಆ ಸಂದರ್ಭದಲ್ಲಿ ಹೇಳಿದ ಮಾತಾದ್ರೆ ಕಾಂಗ್ರೆಸ್ ಶಾಸಕರ ಗುದ್ದಾಟಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಸಭೆಯಲ್ಲೇ ನಿರ್ಧಾರವಾಗಿತ್ತು ಮ್ಯಾಟರ್ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು ಸಂಧಾನಕ್ಕೆ ಸೂಚಿಸಿದ್ರಂತೆ ಕಾಂಗ್ರೆಸ್ನ ವರಿಷ್ಠರು. ಇದೇ ಕಾರಣಕ್ಕಾಗಿ ಅಲ್ಲಿ ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕಾಂಗ್ರೆಸ್ ವರಿಷ್ಠರ ಮಾತಿನಂತೆ ಸಂಧಾನಕ್ಕೆ ಅಲ್ಲಿ ಯತ್ನ ಕೂಡ ನಡೆಯುತ್ತೆ. ಆ ಒಂದು ಸಂಧಾನದ ವೇಳೆ ಈ ಗಲಾಟೆ, ಈ ಗುದ್ದಾಟ, ಹೊಡೆದಾಟ, ಬಡದಾಟ ಎಲ್ಲವೂ ಕೂಡ ನಡೀತಂತೆ. ಕಂಪ್ಲಿ ಶಾಸಕ ಗಣೇಶ್ ಬಿಚ್ಚಿಟ್ರು ಸ್ಫೋಟಕವಾದಂತಹ ಮಾಹಿತಿಯನ್ನ. ನಡೆದಿತ್ತು ಘಟನೆ ಇಲ್ಲ ಅಂದ್ರೆ ಮಾತಿಗೆ ಮಾತು. ಇವಾಗ ಭೀಮಾ ನಾಯಕ್, ನಾನು, ಆನಂದ್ ಸಿಂಗ್ ಮೂವರು, ಭೀಮಾ ನಾಯಕ್ಗೂ ಮತ್ತೆ ಆನಂದ್ ಅನ್ನಗ ಇಬ್ಬರಿಗೆ ಕಾಂಪ್ರಮೈಸ್ ಮಾಡಕ್ ಹೋಗಿ ಕೆಲವೊಂದು ಘಟನೆಗಳು ನಡೆದವ. ಅದೇ
ವಾಗ್ವಾದ ನಡೆದಿದೆ. ಕಾರಣ ಅಂದ್ರೆ ಭೀಮಾ ನಾಯಕ್ ಮತ್ತು ಆನಂದನ್ನ ಇಬ್ಬರು ಕಾಂಪ್ರಮೈಸ್ ಮಾಡಕ್ ಹೋಗಿ ಈ ಸಿಚುವೇಶನ್ ಆಗಿರೋದು. ಇದು ಬಿಟ್ಟು ಯಾವ್ದಿಲ್ಲ. ಏನಂದ್ರೆ ಮೊನ್ನೆ CLP ಮೀಟಿಂಗ್ ನಲ್ಲಿ ಇದಾಗಿತ್ತಲ್ಲ, ಹಂಗಾಗಿ ಇಬ್ಬರನ್ನ ಕಾಂಪ್ರಮೈಸ್ ಎಲ್ಲ ಹೈಕಮಾಂಡ್ ಇದೆ, ಎಲ್ಲರೂ ಸೆಟ್ರೇಟ್ ಮಾಡಿ ಈ ರೀತಿ ಆಗೋದು ಬೇಡ, ಒಂದೇ ಜಿಲ್ಲೆಯವರು ಎಲ್ಲರ ಜೊತೆಗೆ ಹೋಗೋಣ ಎಂಬುದು ಒಂದು ಪ್ರಸ್ತಾಪ ಆಗಿ ಇಬ್ಬರು ಜೊತೆಗೆ ಕುಂತು ಕಾಂಪ್ರಮೈಸ್ ಕೂಡ ಆಗಿದೆ. ಅದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಡೆದಿತ್ತು ಘಟನೆ ಇಲ್ಲ ಅಂತಂದ್ರೆ, ಅಂದ್ರೆ ಮಾತಿಗೆ ಮಾತು. ಇವಾಗ ಭೀಮಾ ನಾಯಕ್, ನಾನು, ಆನಂದ್ ಸಿಂಗ್ ಮೂವರು, ಭೀಮಾ ನಾಯಕಿಗೂ ಮತ್ತೆ ಆನಂದನ್ಗ ಇಬ್ಬರಿಗೆ ಕಾಂಪ್ರಮೈಸ್ ಮಾಡಕ್ ಹೋಗಿ ಕೆಲವೊಂದು ಘಟನೆಗಳು ನಡೆದವ. ಅದೇ ವಾಗ್ವಾದ ನಡೆದಿದೆ. ಕಾರಣ ಅಂದ್ರೆ ಭೀಮಾ ನಾಯಕ್ ಮತ್ತು ಆನಂದನ್ನ ಇಬ್ಬರು ಕಾಂಪ್ರಮೈಸ್ ಮಾಡಕ್ ಹೋಗಿ ಈ ಸಿಚುವೇಶನ್ ಆಗಿರೋದು. ಇದು ಬಿಟ್ಟು ಯಾವ್ದಿಲ್ಲ. ಏನಂದ್ರೆ ಮೊನ್ನೆ CLP ಮೀಟಿಂಗ್ ನಲ್ಲಿ ಇದಾಗಿತ್ತಲ್ಲ, ಹಂಗಾಗಿ ಇಬ್ಬರನ್ನ ಕಾಂಪ್ರಮೈಸ್. ಮತ್ತೊಂದ್ ಕಡೆ ನಾನು ಹಲ್ಲೆ ಮಾಡಿಲ್ಲ ಅಂತ ಹೇಳಿ ಗಣೇಶ್ ವಾದವನ್ನ ಕೂಡ ಮಾಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಸಮರ್ಥನೆಗೆ ಸಾಕ್ಷಿ ಲಭ್ಯವಾಗಿದ್ದು, ಕುತ್ತಿಗೆ ಪಟ್ಟಿ ಹಿಡಿದಿರುವ 5 ಸೆಕೆಂಡ್ಗಳ ದೃಶ್ಯವೇ ಈಗ ಸಾಕ್ಷಿಯಾಗಿದೆ. ಅದನ್ನ ಕೋರ್ಟ್ಗೆ ಕೂಡ ಈಗಾಗಲೇ ನೀಡಿದ್ದಾರೆ. ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆನಂದ್ ಸಿಂಗ್ ಏನು ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಹಲ್ಲೆ ಮಾಡಿದ್ದಾರೆ ಎನ್ನುವುದಕ್ಕೆ ಎಲ್ಲಿದೆ ಸಾಕ್ಷಿ? ಹಲ್ಲೆ ಮಾಡಿರುವ ವಿಡಿಯೋ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ದೂರು ಕೊಟ್ಟು ಕಂಪ್ಲಿ ಶಾಸಕರನ್ನ ಅರೆಸ್ಟ್ ಮಾಡುವಂಗಾಯ್ತು. ಆನಂದ್ ಸಿಂಗ್ ಈಗ ಸಾಕ್ಷಿ ಒದಗಿಸಬೇಕಲ್ವಾ? ಹಲ್ಲೆ ಮಾಡಿದ್ರು, ಕುಡಿದ ಮಂಪರಲ್ಲಿ ಬಿದ್ರು, ಅನೇಕ ಪ್ರಶ್ನೆಗಳು ಕೂಡ ಈಗ ಎದ್ದಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆನಂದ್ ಸಿಂಗ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಆಲ್ರೆಡಿ ಕಂಪ್ಲಿ ಶಾಸಕ ಗಣೇಶ್ ಅವರು. ನಾನು ಹಲ್ಲೆ ಮಾಡಿಲ್ಲ, ಬಿದ್ದು ಏಟಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಆಲ್ರೆಡಿ ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಅವರು ನೀಡಿದ್ದಾರೆ. ಆದ್ರೆ ಈಗ ಆನಂದ್ ಸಿಂಗ್ ಕೂಡ ಈಗಾಗಲೇ ಸಾಕ್ಷ್ಯವನ್ನ ಒದಗಿಸಬೇಕಾಗತ್ತೆ. ಯಾರು ಹಲ್ಲೆ ಮಾಡಿದ್ರು, ಹೇಗೆ ಹಲ್ಲೆ ಮಾಡಿದ್ರು, ಹಲ್ಲೆ ಮಾಡಿದ ನಂತರಂತಹ ಏಟುಗಳು ಹೇಗೆ ಬಿದ್ದು ಏಟಾಗಿದೆ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಎಲ್ಲದಕ್ಕೂ ಕೂಡ ಈಗ ಆನಂದ್ ಸಿಂಗ್ ಸಾಕ್ಷ್ಯವನ್ನ ನೀಡಬೇಕಾಗತ್ತೆ. ಈಗಿನ ಸಾಕ್ಷಿ ಗಣೇಶ್ ಬೆಂಬಲಕ್ಕೆ ಸಿಕ್ಕಂತಾಗಿದೆ. ಗಣೇಶ್ ಆರೋಪದಿಂದ ಮುಕ್ತರಾಗೋದಿಕ್ಕೆ ಸಾಕ್ಷಿಯನ್ನ ರಿಲೀಸ್ ಮಾಡಿದ್ದು, ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿ ಎಲ್ಲಿದೆ? ಭೀಮಾ ನಾಯ್ಕ್ ಫೋನ್ ಅಲ್ಲಿರುವ ಸಾಕ್ಷಿ ರಿಲೀಸ್ ಆಗತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಈ ಒಂದು ಗಲಾಟೆಗಳು ಆದ ನಂತರ ಗಣೇಶ್ ಅವರು ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆಯನ್ನ ನೀವು ಗಮನಿಸಿದ್ರೆ, ಈ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಿದ್ರೆ, ನಾನು ಹಲ್ಲೆ ಮಾಡಿಲ್ಲ, ಮಾತಿನ ಚಕಮಕಿ ಅಲ್ಲಿ ನಡೆಯಿತು, ಮಾತಿನ ವಾಗ್ವಾದ ಅಲ್ಲಿ ನಡೆಯಿತು ಅನ್ನೋದನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಬಿದ್ದು ಅಲ್ಲಿ ಅವರಿಗೆ ಗಾಯ ಆಯಿತು ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಅವರ ಆ ಸಂದರ್ಭದ ಮಾತಿನಲ್ಲಿ ಹೇಳ್ತಾರೆ. ಆದ್ರೆ ಈಗ ರಿಲೀಸ್ ಮಾಡಿರುವಂತಹ ವಿಡಿಯೋ ಒಂದು ರೀತಿಯಲ್ಲಿ ಕಂಪ್ಲಿ ಶಾಸಕ ಗಣೇಶ್ಗೆ ಸಾಕ್ಷಿಯನ್ನ ನೀಡಿದಂತಾಗಿದೆ. ಯಾವುದೇ ಕಾರಣಕ್ಕೂ ನಾನು ಹಲ್ಲೆ ಮಾಡಿಲ್ಲ ಅನ್ನುವ ಕಾರಣಕ್ಕೆ. ಇನ್ನು ಇತರೆ ಸುದ್ದಿಯನ್ನ ನೋಡೋದಾದ್ರೆ, ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಭಿನಂದನ್ ನಿನ್ನೆ ರಾತ್ರಿ ಪಾಕಿಸ್ತಾನದ ವಾಘಾ ಗಡಿ ಮೂಲಕ ಭಾರತಕ್ಕೆ ಬಂದ್ರು. ಇವತ್ತೇನೇನೆಲ್ಲ ಆಯ್ತು, ಅಭಿನಂದನ್ ಈಗ ಎಲ್ಲಿದ್ದಾರೆ, ಯಾರನ್ನೆಲ್ಲ ಮೀಟ್ ಮಾಡಿದ್ರು ಅನ್ನುವ ಕುತೂಹಲಕ್ಕೆ ಇಲ್ಲಿದೆ ಮಾಹಿತಿ. ಜೊತೆಗೆ ಅಭಿನಂದನ್ ಹೆಸರಿಗೆ ಮೋದಿ ಹೊಸ ಅರ್ಥ ಕೊಟ್ಟಿದ್ದಾರೆ. ಮಿಲಿಟರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮೇಲೆ ಕಣ್ಣು. ನಿನ್ನೆ ರಾತ್ರಿ 9:20 ಸರಿಯಾಗಿ ವಾಘಾ ಬಾರ್ಡರ್ ದಾಟಿ ಭಾರತಕ್ಕೆ ಆಗಮಿಸಿದ ಅಭಿನಂದನ್ ನೇರವಾಗಿ ಪಂಜಾಬ್ನ ಅಮೃತ್ಸರ್ ಏರ್ಬೇಸ್ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ರಾತ್ರಿ 11:45ಕ್ಕೆ ದೆಹಲಿಗೆ ಬಂದಿಳಿದ ಅಭಿನಂದನ್ ಅವರನ್ನು ಏರ್ಫೋರ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗಿದ್ದು, ಫಿಟ್ನೆಸ್ ಸರ್ಟಿಫಿಕೇಟ್ಗಾಗಿ ಅಭಿನಂದನ್ ಎದುರು ನೋಡುತ್ತಿದ್ದಾರೆ. ಕಾರ್ಗಿಲ್ ಯುದ್ಧದ ವೇಳೆ ಪಾಕ್ ಸೇನೆಗೆ ಸೆರೆಸಿಕ್ಕಿದ್ದ ನಚಿಕೇತನ್ ಕೂಡ 1 ವರ್ಷದ ಬಳಿಕವಷ್ಟೇ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿತ್ತು. ವಾಯುಸೇನಾ ಅಧಿಕಾರಿಗಳಿಂದ ಮಾಹಿತಿ ಕಲೆ, ರಾ ಅಂಡ್ ಐಬಿ ಅಧಿಕಾರಿಗಳಿಂದ ವಿಚಾರಣೆ. ಏರ್ಫೋರ್ಸ್ನ ಹಿರಿಯ ಅಧಿಕಾರಿಗಳು ಕಳೆದ 3 ದಿನಗಳಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ವಿವರವಾಗಿ ಪಡೆಯುತ್ತಿದ್ದಾರೆ. ಇದರ ಜೊತೆಗೆ ರಾ ಹಾಗೂ ಐಬಿ ಅಧಿಕಾರಿಗಳು ಪಾಕಿಸ್ತಾನದ ಸೇನೆ ನಡೆಸಿಕೊಂಡ ರೀತಿ, ಅಲ್ಲಿ ನಡೆದ ವಿಚಾರಣೆ, ಏನೆಲ್ಲ ಗುಪ್ತ ಮಾಹಿತಿಯನ್ನ ಕಲೆ ಹಾಕಿದ್ರು ಅನ್ನೋ ಬಗ್ಗೆ ಡಿಟೇಲ್ ಆಗಿ ವಿಚಾರಣೆ ಮಾಡುತ್ತಿದ್ದಾರೆ. ಅಭಿನಂದನ್ ಹೆಸರಿನ ಅರ್ಥ ಬದಲಾಗಿದೆ. ವಿಶ್ವವೇ
ವಿಶ್ವವೇ ನಮ್ಮನ್ನು ಹತ್ತಿರದಿಂದ ನೋಡ್ತಿದೆ. ಕಮಾಂಡರ್ ಅಭಿನಂದನ್ ಬಿಡುಗಡೆ ಬಳಿಕ ಮೊದಲ ಬಾರಿಗೆ ದೆಹಲಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಅಭಿನಂದನ್ ಹೆಸರಿಗೆ ಈಗ ಅರ್ಥ ಬದಲಾಗಿದ್ದು ಇಡೀ ವಿಶ್ವವೇ ನಮ್ಮ ಕಡೆಗೆ ನೋಡ್ತಿದೆ ಎಂದಿದ್ದಾರೆ. ಅಭಿನಂದನ್ ವಾಪಸ್ ಕರೆತಂದದ್ದು ಭಾರತದ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಎಂದಿದ್ದಾರೆ. इस देश की ताकत है डिक्शनरी के शब्दों के अर्थ बदल देता है. कभी अभिनंदन का अंग्रेजी होता था कांग्रेचुलेशन, और अब अभिनंदन का अर्थ बदल जाएगा. ये ताकत इस देश में है. आइए उस आत्मविश्वास को लेकर के चले. एक पराक्रमी राष्ट्र के रूप में आगे बढ़ना है और सपनों को पूरा करने के लिए समयबद्ध समय सीमा में एक के बाद एक कदम उठाना है. सरकार आपके साथ है. बहुत बहुत धन्यवाद. 60 ಗಂಟೆ ಪಾಕ್ ರಹಸ್ಯ ಕೇಳಿದ ಸಚಿವೆ. ಸಂಜೆ ಬಳಿಕ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮಿಲಿಟರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಪಾಕಿಸ್ತಾನ ಸೇನಾ ವಶದಲ್ಲಿ ಬರೋಬ್ಬರಿ 60 ಗಂಟೆಗಳ ಕಾಲ ತಂಗಿದ್ದ ವಿವರವನ್ನು ಅಭಿನಂದನ್ ಅವರಿಂದ ಪಡೆದುಕೊಂಡ್ರು. ನಿಮ್ಮ ಬಗ್ಗೆ ದೇಶಕ್ಕೆ ಹೆಮ್ಮೆ ಇದೆ ಅಂತ ಬಣ್ಣಿಸಿದ್ರು. ನಾಳೆಯಿಂದ ಸಂಜೋತಾ ಎಕ್ಸ್ಪ್ರೆಸ್ ಪುನಾರಂಭವಾಗುತ್ತಿದ್ದು ಸೋಮವಾರದಿಂದ ಪಾಕ್ನಿಂದಲೂ ರೈಲು ಬರಲಿದೆ. ಇನ್ನು ಪಾಕಿಸ್ತಾನ ಅನುಮತಿ ಪಡೆಯದೆ F-16 ಯುದ್ಧ ವಿಮಾನ ಬಳಸಿದ್ದಕ್ಕೆ ಅಮೆರಿಕ ವರದಿ ಕೇಳಿದೆ. ಅಭಿನಂದನ್ ಅವರ ಮಾನಸಿಕ ತಪಾಸಣೆ ನಡೆಯುತ್ತಿದ್ದು ಮತ್ತಷ್ಟು ದಿನ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗಾಗಲೇ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಪಾಕ್ ರಿಲೀಸ್ ಮಾಡಿದ ಬೆನ್ನಲ್ಲೇ ಈಗಾಗಲೇ ಅಭಿನಂದನ್ ಅವರ ಹೆಸರನ್ನ ಹುಟ್ಟುವ ಮಕ್ಕಳಿಗೆ ಇಡ್ಲಾಗ್ತಾ ಇದೆ. ಅಭಿನಂದನ್ ಅಂತ ಹೇಳಿ ನಾಮಕರಣವನ್ನ ಮಾಡಲಾಗ್ತಾ ಇದೆ. ಇಡೀ ವಿಶ್ವಾದ್ಯಂತ ಅಭಿನಂದನ್ ಹೆಸರು ಚಿರಾಯುವಾಗುವಂತೆ ಮಾಡ್ತಾ ಇದೆ. ಪಾಕಿಸ್ತಾನದ ಬಾಲಾಕೋಟ್ನಲ್ಲಿದ್ದ ಉಗ್ರರ ಅಡಗುತಾಣದ ಮೇಲೆ ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ಮಾಡಿತ್ತು. 300ಕ್ಕೂ ಹೆಚ್ಚು ಪಾಕಿಸ್ತಾನಿ ಉಗ್ರರು ಹತರಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಆದರೆ ಪಾಕಿಸ್ತಾನ ಮಾತ್ರ ನಿರಾಕರಿಸಿತ್ತು. ಆದರೆ ಈಗ ಪಾಕಿಸ್ತಾನದ ಕಂತ್ರಿ ಬುದ್ಧಿ ಬಟಾಬಯಲಾಗಿದೆ. ಪಾಕಿಸ್ತಾನದ ಮೊಂಡಾಟಕ್ಕೆ ಸ್ಥಳೀಯ ಸಾಕ್ಷಿ, ಒಂದೇ ಒಂದು ಹೆಣ ತೋರಿಸದಂತೆ ಕ್ರಮ. ಇಡೀ ವಿಶ್ವವೇ ಪ್ರೇಮಿಗಳ ದಿನದಂದು ಸಂಭ್ರಮದಲ್ಲಿದ್ದ ಫೆಬ್ರವರಿ 14ರಂದು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಪುಲ್ವಾಮಾದಲ್ಲಿ ಆತ್ಮಾಹುತಿ ದಾಳಿ ಮಾಡಿದ್ದ ಪರಿಣಾಮ 40 ಯೋಧರು ಹುತಾತ್ಮರಾಗಿದ್ರು. ಇದರಿಂದ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ನಂತರ ಫೆಬ್ರವರಿ 26ರಂದು ಭಾರತೀಯ ವಾಯುಪಡೆ ಪಾಕ್ ಉಗ್ರರ ಮೇಲೆ ದಾಳಿ ಮಾಡಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಭಾರತ ಹೇಳ್ತಿರೋದೆಲ್ಲ ಸುಳ್ಳು ಎಂದು ರಾಗ ಎಳೆದಿತ್ತು. ಇದೀಗ ಪಕ್ಕಾ ಸಾಕ್ಷಿ ಸಿಕ್ಕಿದೆ. ಒಂದು ಕಡೆ 35 ಶವಗಳನ್ನು ನೋಡಿದ್ದೇನೆ. ಫಸ್ಟ್ ಪೋಸ್ಟ್ ಮೂಲಕ ಸತ್ಯ ಬಯಲು. ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಫಸ್ಟ್ ಪೋಸ್ಟ್ ಈ ಬಗ್ಗೆ ಸ್ಥಳೀಯ ವ್ಯಕ್ತಿಯನ್ನು ಮಾತನಾಡಿಸಿದ್ದು, ಭಾರತೀಯ ಸೇನಾಪಡೆಗಳು ಬಾಂಬ್ ದಾಳಿ ಮಾಡಿದ ಬಳಿಕ ಉಗ್ರರು ಸಾವನ್ನಪ್ಪಿದ್ರು. ಸ್ವತಃ ನಾನೇ 35 ಉಗ್ರರ ಶವಗಳನ್ನ ಕಣ್ಣಾರೆ ಕಂಡೆ ಎಂದಿದ್ದಾನೆ ಎಂದು ವರದಿ ಮಾಡಿದೆ. ಕೂಡಲೇ ಸ್ಥಳಕ್ಕೆ ಬಂದ ಪಾಕ್ ಸೇನೆ ಸಂಪೂರ್ಣ ಹತೋಟಿಗೆ ತೆಗೆದುಕೊಂಡು ಎಲ್ಲ ಮೃತ ದೇಹಗಳನ್ನು ಆಂಬ್ಯುಲೆನ್ಸ್ನಲ್ಲಿ ರವಾನಿಸಿದ್ರು. ಮೆಡಿಕಲ್ ಟೀಮ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಎಂದಿದ್ದಾನಂತೆ. ಇನ್ನೆರಡು ಕಡೆ ಭಾರತೀಯ ಸೇನೆ ದಾಳಿ. ಸತ್ತವರ ಬಗ್ಗೆ ಪಾಕ್ ಬಿಟ್ಟುಕೊಟ್ಟಿಲ್ಲ ಮಾಹಿತಿ. ಪೊಲೀಸರನ್ನೇ ದೂರ ಇಟ್ಟಿದ್ದ ಪಾಕ್ ಸೇನೆ ಎಲ್ಲಾ ಬಾಡಿಗಳನ್ನು ತೆರವು ಮಾಡಿದ ಬಳಿಕ ಮಾಧ್ಯಮಗಳನ್ನ ಬಿಟ್ಟಿದ್ದರು. ಹತ್ಯೆಯಾದವರು ನನಗೂ ಕೆಲವರ ಪರಿಚಯವಿತ್ತು. ಈ ಹಿಂದೆ ಪಾಕ್ ಸೇನಾ ಅಧಿಕಾರಿಗಳು ಐಎಸ್ಐ ಮಾಜಿ ಅಧಿಕಾರಿ ಕರ್ನಲ್ ಸಲೀಂ ಎಂಬ ಅಧಿಕಾರಿ ಸತ್ತಿದ್ದಾನೆ. ಆತನನ್ನು ಸ್ಥಳೀಯವಾಗಿ ಸಲೀಂ ಎನ್ನುತ್ತಿದ್ದೆವು. ಇನ್ನು ಜೈಷೆ ತರಬೇತುದಾರ ಮುಫ್ತಿ ಸ್ಫೋಟ ತಜ್ಞ ಉಸ್ಮಾನ್ ಘನಿ ಕೂಡ ಹತನಾಗಿದ್ದಾನೆ, ಕಟ್ಟಡ ಧ್ವಂಸವಾಗಿದೆ ಎಂದು ಮಾಹಿತಿ ನೀಡಿದ್ದಾನೆ ಎಂದು ವರದಿ ಮಾಡಿದೆ. ಆದರೆ ಇನ್ನೆರಡು ಕಡೆ ಸಾವು ನೋವಿನ ಬಗ್ಗೆ ಸಾಕ್ಷ್ಯವೂ ಇಲ್ಲ, ಮಾಹಿತಿಯೂ ಇಲ್ಲ. ಬಾಲಾಕೋಟ್ನ ಈ ಕಟ್ಟಡದಲ್ಲಿ 12 ಉಗ್ರರು ತರಬೇತಿ ಪಡೆದಿದ್ರು. ಜೊತೆಗೆ ತಜ್ಞರು, ತರಬೇತುದಾರರು, ಸಿಬ್ಬಂದಿಗಳು ಇದ್ದರು ಎಂದು ಫಾಸ್ಟ್ ಪೋಸ್ಟ್ ಜಾಲತಾಣಕ್ಕೆ ಪ್ರತ್ಯಕ್ಷದರ್ಶಿ ಹೇಳಿದ್ದಾನೆ. ಆದರೆ ಯಾವುದೇ ದೃಶ್ಯ, ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಮಂಜೇಗೌಡ, ಡೆಸ್ಕ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಭಯೋತ್ಪಾದಕರ ದಾಳಿಗೆ ಸೈನಿಕರು ಪ್ರತಿ ದಾಳಿ ಮಾಡಿದಾಗ ಏನನ್ನೋ ಸಾಧಿಸಿದ್ದೇವೆ ಅನ್ನುವಂತೆ ವಿಜಯೋತ್ಸವ ಆಚರಿಸುತ್ತಿರುವುದು ಗಲಾಟೆಗೆ ಕಾರಣ ಅಂದಿದ್ದ ಸಿಎಂಗೆ ಬಿಜೆಪಿ ಟ್ವಿಟರ್ ಅಲ್ಲಿ ತರಾಟೆಗೆ ತೆಗೆದುಕೊಂಡಿತ್ತು. ಇವತ್ತು ಮತ್ತೆ ಸಿಎಂ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯ ಪಕ್ಷ
ಯಡಿಯೂರಪ್ಪನವರು ಒಬ್ಬರೇ ಅಲ್ಲ, ಇವತ್ತು ಬಹುಶಃ ಬಿಜೆಪಿಯ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ದೇಶದ ಯೋಧರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಡಿಯೂರಪ್ಪನವ್ರ ಹೇಳಿಕೆ ನೋಡಿದಾಗ ಇವತ್ತು ಅಮಾಯಕ ಯೋಧರನ್ನ ಬಲಿ ತೆಗೆದುಕೊಳ್ತಕ್ಕಂಥವ್ರ ಮುಖಾಂತರ ಅವರ ಒಂದು ಪಕ್ಷದ ಒಂದು ಬೆಳವಣಿಗೆಗೋಸ್ಕರವಾಗಿ ಹಲವಾರು ಯೋಧರ ಕುಟುಂಬಗಳ ತಂದೆ ತಾಯಂದ್ರನ್ನ ಅನಾಥರನ್ನ ಮಾಡ್ತಕ್ಕಂಥದ್ದು, ಆ ಯೋಧರ ಪತ್ನಿಯರನ್ನ ವಿಧವೆಯರನ್ನ ಮಾಡ್ತಕ್ಕಂಥ ಕೀಳುಮಟ್ಟದ ರಾಜಕಾರಣ ಬಿಜೆಪಿಯವರಿಂದ ನಡೀತಾ ಇದೆ ಅಂತಕ್ಕಂಥದ್ದನ್ನ ಯಾರು ಬೇಕಾದರೂ ಯಡಿಯೂರಪ್ಪನ ಹೇಳಿಕೆ ನೋಡಿದಾಗ ಅರ್ಥೈಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆಸ್ ಇಟ್ ಈಸ್ ಇವರೇ ಏನೋ ನುಗ್ಗಿ ಏನೋ ಅಟ್ಯಾಕ್ ಮಾಡಿ ಬಂದುಬಿಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟಿದ್ದೀರಿ. ದೇಶದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಯೋಧರು ಸಮರ್ಥರಿದ್ದಾರೆ, ಮಾಡ್ತಾರೆ. ದೇಶದ ಒಳಗೆ ಯಾವುದೇ ರೀತಿಯ ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದೇನೆ. ಏನು ತಪ್ಪು ಹೇಳಿದ್ದೇನೆ? ಅದನ್ನು ಇವರು ಬಿಜೆಪಿಯವರು ಏನೋ ಮಹಾನ್ ತಪ್ಪು ಮಾಡಿದ್ದೇನೆ ಅಂತಕ್ಕಂಥ ರೀತಿಯಲ್ಲಿ ವಾಟ್ಸಪ್ಗಳಲ್ಲಿ ತಿರ್ಚಿ ಅವರ ಹೇಳಿಕೆ ಏನಿದೆ ಅದನ್ನು ಜನತೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ಅಷ್ಟೇ. ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಭಾರತ ಆಸ್ಟ್ರೇಲಿಯಾ ಮೊದಲ ಏಕದಿನ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಹೈದರಾಬಾದ್ನಲ್ಲಿ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತಕ್ಕೆ ಈಗಾಗಲೇ ಆಸ್ಟ್ರೇಲಿಯಾ 237 ರನ್ಗಳ ಗುರಿಯನ್ನ ನೀಡಿತ್ತು. ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ನೀಡಿದ ಗುರಿಯನ್ನ ಬೆನ್ನತ್ತಿದ ಭಾರತ ಈಗ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಭಾರತ ಆಸ್ಟ್ರೇಲಿಯಾ ಮೊದಲ ಏಕದಿನ ಪಂದ್ಯ ಭಾರತದ ಪಾಲಾಗಿದೆ. 48.2 ಓವರ್ಗಳಲ್ಲಿ ಟೀಂ ಇಂಡಿಯಾ ಗೆಲುವನ್ನ ಸಾಧಿಸಿದೆ. ಧೋನಿ, ಜಾಧವ್ ಭರ್ಜರಿ ಜೊತೆಯಾಟಕ್ಕೆ ಈ ಒಂದು ಗೆಲುವು ದಕ್ಕಿದೆ. ಟೀಂ ಇಂಡಿಯಾ ಭರ್ಜರಿ ಜಯವನ್ನ ಸಾಧಿಸಿದೆ. ಆಸೀಸ್ ವಿರುದ್ಧ ಭಾರತ 6 ವಿಕೆಟ್ಗಳ ಜಯವನ್ನ ಪಡ್ಕೊಂಡಿದೆ. ಈಗಾಗಲೇ 136 ರನ್ಗಳ ಗುರಿಯನ್ನ ಬೆನ್ನತ್ತಿದ ಭಾರತ ಈಗಾಗಲೇ ಈ ಒಂದು ಗೆಲುವನ್ನ ಸಾಧಿಸಿದೆ. ಧೋನಿ, ಜಾಧವ್ ಅವರ ಭರ್ಜರಿ ಬ್ಯಾಟಿಂಗ್ ನ ನೆರವಿನಿಂದ 237 ರನ್ ಟಾರ್ಗೆಟ್ ಅನ್ನ ನೀಡಿತ್ತು ಆಸೀಸ್. ಈಗಾಗಲೇ ಭಾರತ ಗೆಲುವನ್ನ ಸಾಧಿಸಿದೆ. ಆಸೀಸ್ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಜಯ ಭಾರತಕ್ಕೆ ಲಭಿಸಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮಂಡ್ಯ ಟಿಕೆಟ್ ವಾರ್ ತಾರಕಕ್ಕೇರಿದೆ. ಏನೇ ಆದರೂ ಮಂಡ್ಯ ಅಖಾಡದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಸುಮಲತಾ ಪಟ್ಟು ಬಿಡದೆ ಕ್ಷೇತ್ರ ಸಂಚಾರ ಮಾಡ್ತಿದ್ದಾರೆ. ಈ ಮಧ್ಯೆ ಇವತ್ತು ಸುಮಲತಾ ಕೆಆರ್ ನಗರಕ್ಕೆ ತೆರಳಿ ಕುತೂಹಲ ಮೂಡಿಸಿದ್ದಾರೆ. ನಾನೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ, ನಿಖಿಲ್ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ. ಮಂಡ್ಯ ಲೋಕಸಭೆಯ ಕ್ಷೇತ್ರದ ಅಖಾಡ ರಂಗೇರಿದೆ. ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋ ಗುಸುಗುಸು ಮಧ್ಯೆಯೇ ಸುಮಲತಾ ಅಂಬರೀಶ್ ಸುತ್ತೂರು ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದವನ್ನ ಪಡೆದು ಜೆಡಿಎಸ್ಗೆ ಶಾಕ್ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಅಭ್ಯರ್ಥಿ ಘೋಷಣೆಯಾದ್ರೆ ನಾನೇ ಮಂಡ್ಯ ಅಭ್ಯರ್ಥಿ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾರೆ. ಕೆಲವು ನಾಯಕರನ್ನ ನಾನು ಭೇಟಿ ಮಾಡಿದ್ದು ಆಯ್ತು. ಅವರನ್ನು ಇನ್ನೂ ಮಾತುಕತೆ ನಡೀತಾ ಇದೆ, ಯಾವುದೇ ಒಂದು ತೀರ್ಮಾನ ಇನ್ನೂ ತಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನನ್ನ ಅಪೇಕ್ಷೆ ಕಾಂಗ್ರೆಸ್ ಅಲ್ಲೇ ನನಗೆ ಸೀಟ್ ಸಿಗಬೇಕು ಅನ್ನೋದು. ಜನನೂ ಅದೇ ಹೇಳ್ತಿದ್ದಾರೆ, ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ. ಮೈಸೂರಿನಲ್ಲಿ ಗೌಡ್ತಿ ಮಿಂಚಿನ ಸಂಚಾರ. ಕೈ ಟಿಕೆಟ್ ಎದುರು ನೋಡ್ತಿರೋ ಸುಮಲತಾ. ಇನ್ನು ಶ್ರೀಗಳ ಭೇಟಿಯ ನಂತರ ಕೆಆರ್ ನಗರ ತಾಲೂಕಿಗೆ ಸುಮಲತಾ ಭೇಟಿ ನೀಡಿದ್ರು. ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ತೆರಳಿ ಮಾತುಕತೆ ನಡೆಸಿದ್ರು. ಜೊತೆಗೆ ಮುಂದೆ ಸಹಕರಿಸಿ ಅಂತ ಮನವಿ ಮಾಡಿದ್ರು. ಈ ನಡುವೆ ಮಂಡ್ಯ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಆಶಾಭಾವದಲ್ಲಿ ಸುಮಲತಾ ಮಂಡ್ಯದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಬೇರೆ ರಾಜಕಾರಣಿಗಳ ಥರ ಮಕ್ಕಳನ್ನ ಹೆಂಡ್ತಿನ ಈ ಥರ ಎಲ್ಲ ನನಗಿಷ್ಟ ಇಲ್ಲ. ಅವರಾಗ ಅವ್ರು ಬಂದರೆ ಅವ್ರ ಇಷ್ಟ, ಬೆಳೆಯೋದು ಅವ್ರಿಷ್ಟ. ನೀವು ಹೇಳ್ದಂಗೆ ಅಂಬರೀಷ್ ಅಣ್ಣ ಇದ್ದಾಗ ಬೇರೆ, ಇಲ್ದಿದ್ದಾಗ ಬೇರೆ ಥರ. ಅದನ್ನು ಹೇಳ್ತೀವಿ ನಾವು. ಒಬ್ಬ ಮನುಷ್ಯ ಇದ್ದಾಗ ಆ ಮನುಷ್ಯನ ಬೆಲೆ, ಆ ಗೌರವ ಹೆಂಗಿರುತ್ತೆ, ಆ ಮನುಷ್ಯ ಕಣ್ಮರೆ ಆದಾಗ ಅವರು ಯಾವ ರೀತಿ ಮಾತಾಡ್ತಾರೆ, ಆಮೇಲೆ ಯಾವ ರೀತಿ ಕಡೆಗಣಿಸ್ತಾರೆ ಕೆಲವರು. ಇನ್ನು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ನನಗೆ ಗೊತ್ತಿಲ್ಲ, ನಾನು ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಸಚಿವ ಡಿಕೆಶಿ ಹೇಳಿದ್ದಾರೆ. ಜೆಡಿಎಸ್ನವರು ದೇವೇಗೌಡರ ಮಾತನ್ನೇ ಕೇಳಬೇಕು. ಮಾರ್ಚ್ 4ಕ್ಕೆ ಮಂಡ್ಯದಿಂದ ಸ್ಪರ್ಧಿಸೋದು ಯಾರು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂದ್ರು ದಿನೇಶ್ ಗುಂಡೂರಾವ್.
ನನಗೆ ಗೊತ್ತಿಲ್ಲಪ್ಪ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ಪಾರ್ಟಿಯವ್ರು ಏನು ಹೇಳ್ತಾರೆ, ನನ್ನ ತೀರ್ಮಾನ ಅಲ್ಲ, ರಾಷ್ಟ್ರ ಮಟ್ಟದ ತೀರ್ಮಾನ. ಈ ಮಧ್ಯೆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಸ್ಪರ್ಧೆಗೆ ಹಠ ಹಿಡಿದಿರೋದು ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೀಗಾಗಿ ಮಂಡ್ಯ ಕ್ಷೇತ್ರ ಬಿಟ್ಟು ಮೈಸೂರು ಕಡೆ ಸಿಎಂ ಪುತ್ರ ನಿಖಿಲ್ ಮುಖ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಒಪ್ತಾರಾ ಅನ್ನೋದೇ ನಿಗೂಢವಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ನಮೋ ನರಸಿಂಹ ಅವತಾರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ